ಸ್ನೇಹಿತರೆ, ಇದು ಬಂದ್ಬಿಟ್ಟು ವಿಡಿಯೋ ಮಾಡ್ತಾ ಇರೋದು SLN ಕಿಚನ್ ಇಕ್ವಿಪ್ಮೆಂಟ್ಸ್ ಅಂತ ಹೇಳ್ಬಿಟ್ಟು ಫ್ಯಾಕ್ಟ್ರಿ ಲೊಕೇಟೆಡ್ ಆಗಿರೋದು ಬನ್ನೇರಘಟ್ಟ ಮೇನ್ ರೋಡ್ ಸಿಕೆಪಾಳ್ಯ ಅಂತ ಹೇಳ್ಬಿಟ್ಟು ನಾವು ಈಗ ಹೊಸದಾಗಿ ಡಿಸೈನ್ ಮಾಡಿರ್ತಕ್ಕಂಥ ಡೈನಿಂಗ್ ಟೇಬಲ್ ವಿತ್ ಚೇರ್ಸ್. ಇದು ಬಂದ್ಬಿಟ್ಟು 2 ಸೀಟರ್ ಡೈನಿಂಗ್ ಟೇಬಲ್. ಚೇರ್ಸ್ ಅಷ್ಟೇನೆ. ಈ ಚೇರ್ಸ್ ಬ್ಯಾಕ್ ಬಂದ್ಬಿಟ್ಟು ಕುತ್ಕೊಂಡ್ರು ಕಂಫರ್ಟಬಲ್ ಆಗಿರುತ್ತೆ. ಆಮೇಲೆ ಇದು ಡಿಸೈನ್ ಹೊಸದಾಗಿ ನಾವು ಮಾಡಿರೋದು, ಮತ್ತೆ ಕುಶನ್ ಇರುತ್ತೆ. ಇದು ಬಂದ್ಬಿಟ್ಟು 4 ಸೀಟರ್ ಡೈನಿಂಗ್ ಟೇಬಲ್. 4 ಸೀಟರ್ ಡೈನಿಂಗ್ ಟೇಬಲ್ ಇದು ಸೇಮ್. ಹಾಗೇನೆ 4 ಚೇರ್ ಇರುತ್ತೆ, ಮತ್ತೆ ಟೇಬಲ್ ಇರುತ್ತೆ. ಇದು 2 ಸೀಟರ್ ಡೈನಿಂಗ್ ಟೇಬಲ್, 2 ಚೇರ್ 1 ಟೇಬಲ್ ಇರುತ್ತೆ. ಈ ಟೇಬಲ್ಗೆಲ್ಲ ನಾವು ಟಾಪ್ ಬಂದ್ಬಿಟ್ಟು SS304 16 ಗೇಜ್ ಶೀಟ್ ಅನ್ನ ಯೂಸ್ ಮಾಡಿದೀವಿ. ಪೈಪು ಅಷ್ಟೇನೆ 20x40 ಕೆಳಗಡೆ 16 ಗೇಜ್ ಪೈಪ್ ಯೂಸ್ ಮಾಡಿದ್ವಿ. ಕೆಳಗಡೆ ಅಡ್ಜಸ್ಟಬಲ್ ನಟ್ ಅಂಡ್ ಬೋಲ್ಟ್ ಇರ್ತಕ್ಕಂಥ ಬುಷ್ ನ ವೆಲ್ಡೆಡ್ ಮಾಡಿ ಅದಕ್ಕೆ ಫಿಕ್ಸ್ ಮಾಡಿದ್ವಿ. ನಾವು ಅಷ್ಟೇನೆ ಚೇರ್ಗುನು ಇದು ಪೈಪ್ ಎಲ್ಲ 16 ಗೇಜ್ ಇರುತ್ತೆ, 20x5 25 ಇರುತ್ತೆ. ಕುಶನ್ ಇರುತ್ತೆ. ಇದು ಕುಶನ್ ಬಂದ್ಬಿಟ್ಟು 3 mm ಥಿಕ್ನೆಸ್ ವರೆಗೂ ಇರುತ್ತೆ. 2 ಸೀಟರ್ ಡೈನಿಂಗ್ ಟೇಬಲ್ ಸೈಜು ಲೆಂತ್ 800 mm, ವಿಡ್ತ್ 600 mm, ಹೈಟ್ ಬಂದ್ಬಿಟ್ಟು 800 mm ಇರುತ್ತೆ. ಇದು 4 ಸೀಟರ್ ಡೈನಿಂಗ್ ಟೇಬಲ್ ಲೆಂತ್ ಬಂದ್ಬಿಟ್ಟು 1200 mm ಇರುತ್ತೆ, ವಿಡ್ತ್ ಬಂದ್ಬಿಟ್ಟು 600 mm ಇರುತ್ತೆ, ಹೈಟ್ ಸೇಮ್ ಇರುತ್ತೆ 800 mm. ನೋಡಿ ಸ್ನೇಹಿತರೆ, ಇದು ಕುತ್ಕೊಂಡ್ರೆ ಕಂಫರ್ಟಬಲ್ ಆಗಿರುತ್ತೆ. ನಾನು ನಿಮ್ಗೆ ತೋರಿಸ್ತೀನಿ ಕುತ್ಕೊಂಡಾಗ ಹೆಂಗೆ ಕಂಫರ್ಟಬಲ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು. ಇದು ನೋಡಿ, ಈ ತರ ಕುತ್ಕೊಂಡಾಗ ಕಸ್ಟಮರು ಕರೆಕ್ಟ್ ಆಗಿ ಈ ತರ ನಿಮಗೆ ಕಂಫರ್ಟಬಲ್ ಆಗಿ ಟಿಫನ್ ಮಾಡ್ಲಿಕ್ಕೆ ಇರ್ಬೋದು, ಊಟ ಮಾಡ್ಲಿಕ್ಕೆ ಇರ್ಬೋದು, ಕೈ ಇಟ್ಕೊಂಡು ಆರಾಮಾಗಿ ಊಟ ಮಾಡಬಹುದು. ಓವರ್ ಆಲ್ ಒಂದ್ಸರಿ ನೋಡಿ, ಹೋಟೆಲ್ ಅಲ್ಲಿ ಇರ್ಬೋದು, ರೆಸ್ಟೋರೆಂಟ್ ಅಲ್ಲಿ ಇರ್ಬೋದು, ಈ ತರ ಲೈನ್ ಆಗಿ ಟೇಬಲ್ಸ್ ಚೇರ್ಸ್ ಇಟ್ರೆ ನಿಮಗೆ ಲುಕ್ ಆಗಿ ಹೈಜಿನಿಕ್ ಆಗಿ ಕಾಣುತ್ತೆ. ಆಮೇಲೆ ನಾವು ಹೋಟೆಲ್ಸ್ ಇರ್ಬೋದು, ರೆಸ್ಟೋರೆಂಟ್ಸ್ ಇರ್ಬೋದು, ಏನೇ ಇರ್ಬೋದು, ಕಸ್ಟಮೈಸ್ ಫ್ಯಾಬ್ರಿಕೇಶನ್ ಇಲ್ಲಿ ಮಾಡ್ತಾ ಇರೋದು. ಕಸ್ಟಮರ್ ಯಾವ ರೀತಿ ಹೇಳ್ತಾರೋ ಆ ರೀತಿ ಮೆಜರ್ಮೆಂಟ್ ತಗೊಂಡು ಅವ್ರ ಮೆಜರ್ಮೆಂಟ್ಗೆ ನಾವು ಮಾಡ್ಕೊಡ್ತಕ್ಕಂಥದ್ದು ಇದು ಫ್ಯಾಕ್ಟ್ರಿ. ಕೂಲಿಂಗ್ ಐಟಮ್ ಇರ್ಬೋದು, ಫ್ರಿಡ್ಜಸ್ ಇರ್ಬೋದು, ಬೇನ್ಮೆರೀಸ್ ಇರ್ಬೋದು, ಪಿಕಪ್ ಕೌಂಟರ್ಸ್ ಇರ್ಬೋದು, ಟೇಬಲ್ಸ್ ಇರ್ಬೋದು, ಡಿಫ್ಯಾಕ್ಟ್ ಫ್ರೈಯರ್ ಇರ್ಬೋದು, ಸ್ಯಾಂಡ್ವಿಚ್ ಮಿಲ್ಲರ್ ಇರ್ಬೋದು, ಟೇಬಲ್ಸ್ ಇರ್ಬೋದು, ಚೇರ್ಸ್ ಇರ್ಬೋದು, ಯಾವುದೇ ಇರ್ಲಿ ಎಲ್ಲಾದು A to Z ಮ್ಯಾನುಫ್ಯಾಕ್ಚರಿಂಗ್ ಇದೆ ಇಲ್ಲಿ. ಎಲ್ಲ ಒಳ್ಳೆ ಸ್ಟೀಲ್ ಯೂಸ್ ಮಾಡ್ತೀವಿ, ಒಳ್ಳೆ ಗ್ರೇಡ್ ಯೂಸ್ ಮಾಡ್ತೀವಿ, ಒಳ್ಳೆ ಕ್ವಾಲಿಟಿ ಕೊಡ್ತೀವಿ, ಹೈಜಿನಿಕ್ ಆಗಿರುತ್ತೆ.